ಇವತ್ತು 7:15 ಶೋ ಸ್ಟಾರ್ಟ್ ಆದರೆ 10:30 ತನಕ ಟಿವಿ ಫೋನ್ನ ಬಿಟ್ಟು ಆಚೆ ಬರಂಗಿಲ್ಲ. ಅಷ್ಟು ಇಂಪಾರ್ಟೆಂಟ್ ದಿನ ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ, ಪ್ಲೇಯರ್ಸ್ಗಳಿಗೆ, ಕೋಚಸ್ಗಳಿಗೆ. ಬಿಕಾಸ್ ಇವತ್ತು ಮೂರು ಮ್ಯಾಚಸ್ ನಡೀತಾ ಇರೋದು. ತ್ರಿಬಲ್ ಪಂಗ ಮಗ, 3 ಮ್ಯಾಚಸ್ಸು. PKL ಅಭಿಮಾನಿಗಳಿಗೆ ಖುಷಿ ವಿಚಾರ, ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಒಂಥರ ಬಾಯಿಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಇವ್ರು ಸೋತು ಅವ್ರು ಗೆದ್ರೆ, ಅವ್ರು ಸೋತು ಇವ್ರು ಗೆದ್ರೆ ನಮಗೆ ಅಡ್ವಾಂಟೇಜಸ್ ಇದೆ. ಬಟ್ ಬೆಂಗಳೂರು ಬುಲ್ಸ್ ಅವರು ಇನ್ನೂ ಟಾಪ್ 4 ಫಿನಿಷ್ ಮಾಡಿಲ್ಲ, ಇನ್ನೂ ಕನ್ಫರ್ಮ್ ಕೂಡ ಆಗಿಲ್ಲ. 4ರಲ್ಲಿ 3 ಗೆದ್ರೆ ಟಾಪ್ 4 ಫಿನಿಷ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಟಾಪ್ 8 ಫಿನಿಷ್ ಆಗಿಬಿಡ್ತಾರೆ. ಸೊ ಟಾಪ್ 8 ಬೇಡ, ನಮಗೆ ಟಾಪ್ 4 ಫಿನಿಷ್ ಆಗಬೇಕು ಅಂತ ಹೇಳಿದ್ರೆ 3 ಗೆಲ್ಲೇಬೇಕು. ಸೊ ಅದೊಂದು ಮ್ಯಾಟರ್ ಆದರೆ ಇವತ್ತಿನ ಮ್ಯಾಚಸ್ ಕೂಡ ಮ್ಯಾಟರ್ ಆಗುತ್ತೆ. ಇವ್ರು ಗೆದ್ದು ಅವ್ರು ಸೋಲ್ಬೇಕು, ಅವ್ರು ಸೋತು ಇವ್ರು ಗೆಲ್ಲಬೇಕು, ಆ ಥರ ಒಂದು ಕ್ಯಾಲ್ಕುಲೇಷನ್ ಇವತ್ತಿನ ದಿನದಲ್ಲಿ ಮಾಡದ. ಸೊ ಯಾರು ಗೆದ್ದರೆ ಯಾರೆಲ್ಲ ಅಡ್ವಾಂಟೇಜಸ್ ಇರುತ್ತೆ ನಮ್ಮ ಬೆಂಗಳೂರು ಬುಲ್ಸರ್ಗೆ, ಇವರು ಗೆದ್ದರೆ ಅಡ್ವಾಂಟೇಜ್ ಪಕ್ಕಾ ಇರುತ್ತೆ. ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಬಟ್ ಇವತ್ತಿನ ಮ್ಯಾಚಸ್ಗಳಲ್ಲಿ ಫಸ್ಟ್ ಮ್ಯಾಚಸ್ಸು ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಅವ್ರದ್ದು 7:30 ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಸೆಕೆಂಡ್ ಮ್ಯಾಚಸ್ಸು ಪಿಂಕ್ ಪ್ಯಾಂಥರ್ಸ್ ವರ್ಸಸ್ ಪುಣೆ ಪಲ್ಟನ್ಸ್ ಅವ್ರದ್ದು. ಥರ್ಡ್ ಮ್ಯಾಚು ಗುಜರಾತ್ ಜೈಂಟ್ಸ್ ವರ್ಸಸ್ ತಮಿಳ್ ತಲಾವಾಸ್ ಅವ್ರದ್ದು. ಸೊ ಇದರಲ್ಲಿ ಯಾರು ಗೆಲ್ಲಬೇಕು ಅಂತ ಆಮೇಲೆ ಡಿಸ್ಕಸ್ ಮಾಡೋದ. ಫಸ್ಟು ನಾವು ಪಾಯಿಂಟ್ಸ್ ಟೇಬಲ್ ಕಡೆ ಹೋಗಲೇಬೇಕು ಬಾಯ್ಸ್. ಇಲ್ಲಿ ನೋಡ್ತಾ ಇದ್ದೀರಾ, ಪುಣೆ ಪಲ್ಟನ್ಸ್ ಅವರು ಫಸ್ಟ್ ಇದ್ದಾರೆ, ದಬಂಗ್ ಡೆಲ್ಲಿ ಅವರು ಸೆಕೆಂಡ್ ಇದ್ದಾರೆ. ಸೊ ಎರಡು ಟೀಮು ಟಾಪ್ 2ನ ಬಿಟ್ಕೊಡೋದಿಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಕಚ್ಕೊಬಿಟ್ಟಿದ್ದಾರೆ ಹೋಗ್ಬಿಟ್ಟು ಟಾಪ್ 2ಅಲ್ಲಿ. ಇವರಿಬ್ಬರೇ ಕೂಡ ಫೈಟ್ ಮಾಡ್ಕೋಬೇಕು ಟಾಪ್ 2ಗೆ. ಅವ್ರು ಬಿಟ್ಟರೆ ಯಾರು ಕೂಡ ಅಲ್ಲಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಆ ಥರ ಇದೆ. ಚಾನ್ಸ್ ಇಲ್ಲ ಅಂತಲ್ಲ, ಎಲ್ಲನೂ ಗೆದ್ದರೆ ಹೋಗ್ಬೋದು, ಬಟ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಆ್ಯಂಡ್ ತೆಲುಗು ಟೈಟನ್ಸ್ ಅವರು 3ನೇ ಪೊಸಿಷನಲ್ಲಿದ್ದಾರೆ, ಬೆಂಗಳೂರು ಬುಲ್ಸ್ ಅವರು 4ನೇ ಪೊಸಿಷನಲ್ಲಿದ್ದಾರೆ, ಯು ಮುಂಬೈ 5, ಹರಿಯಾಣ ಶ್ರೀನಿವಾಸ್ ಅವರು 6, ತಮಿಳ್ ತಲಾವಾಸ್ 7 ಆ್ಯಂಡ್ UP ಯೋಧಾಸ್ ಅವರು 8. ಇನ್ನು 9, 10, 11, 12 ಬಿಟ್ಬಿಡಿ. ಅವ್ರು ಯಾವಾಗ ಕೂಡ ಜಾಗನೇ ಚೇಂಜ್ ಮಾಡಿಲ್ಲ, ಅಲ್ಲೇ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಈ ಒಂದು ಸೀಸನ್ ಮನೆಗೆ ಹೋಗ್ತೀವಿ ಅಂತ ಹೇಳ್ಕೊಬಿಟ್ಟಿದ್ದಾರೆ. ಅವ್ರು ಹಂಗೆ ಕಳಿಸ್ಬಿಡದ. ಅದನ್ನು ಕೂಡ ಹೇಳ್ತೀನಿ. ಪಿಂಕ್ ಪ್ಯಾಂಥರ್ಸ್ ಅವರು 9th ಪೊಸಿಷನಲ್ಲಿದ್ದಾರೆ. ಆ್ಯಂಡ್ ಗುಜರಾತ್ ಜೈಂಟ್ಸ್ ಅವರು ಕೂಡ 10ನೇ ಪೊಸಿಷನಲ್ಲಿದ್ದಾರೆ. ಬೆಂಗಾಲ್ ವಾರಿಯರ್ಸು ಕೂಡ 11. ಆ್ಯಂಡ್ ಪಟ್ನಾ ಪೈರೇಟ್ಸ್ ಅವರು ಎದ್ದು ಬರ್ತಾನೆ ಇಲ್ಲ, ಮಲ್ಕೋಬಿಟ್ಟಿದ್ದಾರೆ, ಅಲ್ಲೇ 12ನೇ ಪೊಸಿಷನಲ್ಲಿ ಇದ್ದಾರೆ. ಬಟ್ ಇವತ್ತಿನ ಮ್ಯಾಚು ಫಸ್ಟ್ ಮ್ಯಾಚು ನಡೀತಾ ಇರೋದು ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್. ಓಕೆನಾ, ಈ ಒಂದು ಮ್ಯಾಚಸಲ್ಲಿ ನಮಗೆ ಬೆಂಗಳೂರು ಬುಲ್ಸ್ಗೆ ಅಡ್ವಾಂಟೇಜಸ್ ಆಗಬೇಕು ಅಂತ ಹೇಳಿದ್ರೆ ಬೆಂಗಾಲ್ ವಾರಿಯರ್ಸ್ ಅವರು ಗೆಲ್ಲಬೇಕು ಮಗ. ಯಾಕಂತ ಹೇಳಿದ್ರೆ ತೆಲುಗು ಟೈಟನ್ಸ್ ಅವರು 13 ಮ್ಯಾಚಸಲ್ಲಿ 8ನ ಗೆದ್ದಿದ್ದಾರೆ. ಓಕೆನಾ, ನಮ್ಮ ಬೆಂಗಳೂರು ಬುಲ್ಸ್ ಕೂಡ 14 ಮ್ಯಾಚಸಲ್ಲಿ 8 ಆಗಿದೆ. ಸೊ ಇವತ್ತೇನಾದರೂ ಗೆದ್ದುಬಿಟ್ರೆ ಟಾಪ್ 3ನ ಇವರು ಕನ್ಫರ್ಮ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೋತ್ರೆ 14ಅಲ್ಲಿ 8 ಆಗುತ್ತೆ, ಸೇಮ್ ಬೆಂಗಳೂರು ಬುಲ್ಸ್ ಥರನೇ ಆಗುತ್ತೆ. ಸೊ ಅದಕ್ಕೋಸ್ಕರ ಬೆಂಗಾಲ್ ವಾರಿಯರ್ಸ್ ಅವರು ಈ ಫಸ್ಟ್ ಮ್ಯಾಚ್ನ ಗೆಲ್ಲಬೇಕು. ಬೆಂಗಾಲ್ ವಾರಿಯರ್ಸ್ ಗೆದ್ದರೆ ಯಾವುದೇ ಥರ ಯೂಸ್ ಇಲ್ಲ ಅವರಿಗೆ. ಸೊ ಹೇಳೋಕ್ಕಾಗಲ್ಲ. ಇನ್ನು 5 ಮ್ಯಾಚಸ್ ಇದೆ, 5ಕ್ಕೆ 5 ಗೆದ್ದುಬಿಟ್ರೆ 9 ಮ್ಯಾಚಸ್ ಆಗಿಬಿಡುತ್ತೆ. ಅವರು ಕೂಡ ಬರ್ಬೋದು ಟಾಪ್ 8ಗೆ. ಟಾಪ್ 4 ಕಷ್ಟನೇ ಇದೆ. ಓಕೆನಾ, ಬಟ್ ಸೆಕೆಂಡ್ ಮ್ಯಾಚ್ ನಡೀತಾ ಇರೋದು ಪಿಂಕ್ ಪ್ಯಾಂಥರ್ಸ್ ವರ್ಸಸ್ ಪುಣೆ ಪಲ್ಟನ್ಸ್ ಅವ್ರದ್ದು. ಈ ಒಂದು ಮ್ಯಾಚಸಲ್ಲಿ ನಾವು ಯಾರಿಗೆ ಸಪೋರ್ಟ್ ಮಾಡಬೇಕಂತ ಹೇಳಿದ್ರೆ ಪುಣೆ ಪಲ್ಟನ್ಸ್ ಅವ್ರಿಗೆ ಸಪೋರ್ಟ್ನ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು ಈ ಒಂದು ಸೀಸನ್ನು 13ರಲ್ಲಿ 6ನ ಗೆದ್ದಿದ್ದಾರೆ. ಇವರು ಕೂಡ ಇನ್ನು ಎಷ್ಟಿದೆ, ಇನ್ನು 3 ಮ್ಯಾಚಸ್ ಅಲ್ಲ, ಇನ್ನು 5 ಮ್ಯಾಚಸ್ ಇದೆ. 5ರಲ್ಲಿ 5ಗೂ ಗೆದ್ದುಬಿಟ್ರೆ ಇವ್ರಿಗೂ ಚಾನ್ಸ್ ಇರುತ್ತೆ. ಸೊ ಇದೆಲ್ಲ ರಿಸ್ಕೇ ಬೇಡ. ಸೊ ನಾವು ಇವತ್ತಿನ ಮ್ಯಾಚಸ್ ಸೆಕೆಂಡ್ ಮ್ಯಾಚಸಲ್ಲಿ ಪುಣೆ ಪಲ್ಟನ್ಸ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಇಲ್ಲ. ಪುಣೆ ಪಲ್ಟನ್ಸ್ ಅವರು ಟಾಪ್ 2ನ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ ಆಲ್ರೆಡಿ. ಓಕೆ, ಅವ್ರು ಕ್ವಾಲಿಫೈ ಕೂಡ ಆಗಿಬಿಟ್ಟಿದ್ದಾರೆ. ಮತ್ತು 3ನೇ ಟೀಮು ಅಂದರೆ 3ನೇ ಮ್ಯಾಚು ಗುಜರಾತ್ ಜೈಂಟ್ಸ್ ವರ್ಸಸ್ ತಮಿಳ್ ತಲಾವಾಸ್ ಅವರು. ನಮ್ಮ ಪಕ್ಕದ ಮನೆಯವ್ರು ಆಡ್ತಾ ಇರೋದು 3ನೇ ಮ್ಯಾಚು. ಸೊ ನಮ್ಮ ಪಕ್ಕದ ಮನೆಯವ್ರಿಗೆ ಚಾನ್ಸೇ ಕೊಡಬಾರ್ದು ಈ ಒಂದು ಸೀಸನ್. ಅದಕ್ಕೋಸ್ಕರ ಗುಜರಾತ್ ಜೈಂಟ್ಸ್ ಅವರು ಥರ್ಡ್ ಮ್ಯಾಚ್ನ ಗೆಲ್ಲಬೇಕು ಮಗ. ಯಾಕಂತ ಹೇಳಿದ್ರೆ ತಮಿಳ್ ತಲಾವಾಸ್ ಅವರು 15ರಲ್ಲಿ 6ನ ಗೆದ್ದಿದ್ದಾರೆ. ಇನ್ನು 3 ಮ್ಯಾಚಸ್ ಇದೆ, 3ಕ್ಕೆ 3 ಗೆದ್ದರು. ಅವರು ಕೂಡ ಮೇಲೆ ಬರ್ಬೋದು, 6, 9 ಆಗುತ್ತೆ. ಬಟ್ ಕಷ್ಟ ಇದೆ 3ಕ್ಕೆ 3 ಗೆಲ್ಲೋದು. ಸೊ ಅದಕ್ಕೋಸ್ಕರ ಥರ್ಡ್ ಮ್ಯಾಚಸಲ್ಲಿ ಗುಜರಾತ್ ಜೈಂಟ್ಸ್ ಗೆದ್ದರೆ ಒಂದು ಆಪರ್ಚುನಿಟಿ ಇರುತ್ತೆ. ಬಟ್ ಇಲ್ಲಿ ಜಾಸ್ತಿ ಕಾಂಪಿಟೇಷನ್ ಕೊಡೋದೇ ನಮಗೆ ತೆಲುಗು ಟೈಟನ್ಸ್ ಅವರು. ಯಾಕಂತ ಹೇಳಿದ್ರೆ ಅವ್ರಿಗಿನ್ನೂ 5 ಮ್ಯಾಚಸ್ ಇದೆ. ಓಕೆನಾ, 5ರಲ್ಲಿ ಎಷ್ಟು ಗೆದ್ದರೂ ಕೂಡ ಅವರು ಟಾಪ್ 4ಅಲ್ಲಿ ಫಿನಿಷ್ ಮಾಡ್ತಾರೆ ಅಂತ ಅನ್ನಿಸ್ತದೆ. ಸೊ ಅದಕ್ಕೋಸ್ಕರ ಫಸ್ಟ್ ಮ್ಯಾಚು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅವರು ಬೆಂಗಾಲ್ ವಾರಿಯರ್ಸ್ ಅವರು ಗೆಲ್ಲಬೇಕು, ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಈ ರೀತಿ ಒಂದು ಸಿನಾರಿಯೋ ಇದೆ ಮಗ. ಸೊ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚಸಲ್ಲಿ ಯಾರೆಲ್ಲ ಗೆಲ್ಬೋದು ಅಂತ ಕಾಮೆಂಟ್ ಮಾಡಿ. ಮತ್ತು ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ 4ಅಲ್ಲಿ ಯಾರೆಲ್ಲ ಫಿನಿಷ್ ಮಾಡ್ಬೋದು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಬೆಂಗಳೂರು ಬುಲ್ಸರು ಟಾಪ್ 4ಅಲ್ಲಿ ಫಿನಿಷ್ ಮಾಡ್ತಾರೆ ಅಂತ ಅನ್ನಿಸ್ತದೆ. ಬ್ಯಾಕ್ ಟು ಬ್ಯಾಕ್ 2 ಗೇಮು ಕೂಡ ಗೆದ್ದಿದ್ದೀವಿ. ಒಳ್ಳೆ ಕಾನ್ಫಿಡೆಂಟಲ್ಲಿರ್ತಾರೆ ಬಾಯ್ಸ್ ಅಂತೂ, ಫುಲ್ ಫೈರ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಲಿರಿಜಾ ಮಿರ್ಜಾನಂತೂ ತಿಂದಾಕ್ತಿದ್ದಾರೆ ಅಪೋನೆಂಟ್ ಟೀಮ್ನ. ಅದೇ ಥರ ತಿಂದಾಕಲಿ. ಆ್ಯಂಡ್ ಏಟರ್ಸ್ಗೆಲ್ಲ ಹಂಗೆ ಆಗ್ತಾ ಇರಲಿ ಏಟು. ಓಕೆ, ನಿಮಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಈ ಒಂದು ಅನಲೈಸ್ ಬಗ್ಗೆ ಮಗ. ಮತ್ತು ಪಾಯಿಂಟ್ಸ್ ಟೇಬಲ್ ಕೂಡ ಸ್ಟಿಲ್ ಹಂಗೆ ಇದೆ. ಅದರಲ್ಲಂತೂ ಬಾಟಮ್ 4 ಇದಾರಲ್ಲ ಅಂತ ಅವರು ಮೇಲಂತೂ ಬರ್ತಾನೆ ಇಲ್ಲ. ಸೊ ಗುಜರಾತ್ ಜೈಂಟ್ಸ್, ಬೆಂಗಾಲ್ ವಾರಿಯರ್ಸ್, ಪಟ್ನಾ ಪೈರೇಟ್ಸ್ ಕಚ್ಕೊಬಿಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಪಟ್ನಾ ಪೈರೇಟ್ಸ್ ವಿರುದ್ಧ ಇದೆ.
ಅವತ್ತಿನ ಮ್ಯಾಚ್ನ ಗೆಲ್ಲೇಬೇಕು, ಲೇಜಿ ಮಾಡೋಂಗೆ ಇಲ್ಲ. ಏನಾದರೂ ಸೋತ್ರೆ ಇನ್ನು ಕ್ಯಾಲ್ಕುಲೇಷನ್ ಓಪನ್ ಆಗುತ್ತೆ, ಇನ್ನು ತಲೆಗೆ ಹುಳ ಬಿಟ್ಕೊಂಡು ಏನೇನೋ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಆಗೋದೆಲ್ಲ ಬೇಡ. ಸೊ ಈ ಒಂದು ಸೀಸನು ಈ ಥರ ಇದೆ. ಇನ್ನು ಇದೆ ಮುಂದೆ ಹಬ್ಬ, ಬೇರೆ ಬೇರೆ ಟೀಮ್ಗಳಿಗೂ ಇನ್ನೂ ಕ್ಯಾಲ್ಕುಲೇಷನ್ ಮಾಡಲೇಬೇಕಾಗಿದೆ. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬಾಗ. ಸಿಗ್ತೀನಿ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೊಂದು ಅಪ್ಡೇಟ್ ಇದೆ ಇಂಪಾರ್ಟೆಂಟು. ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಹೋಗಿ ಜಾಯ್ನ್ ಆಗಿಬಿಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ. ಓಕೆ ಬಾಯ್ಸ್, ಸಿ ಯು.